ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಬೇಗನೆ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತ ಮೇ ತಿಂಗಳ ಮುಂದಿನ ಭಾಗವನ್ನು ನೋಡೋಣ. ಭಾರತ ದೇಶದ ಸರ್ಕಾರಿ ಸಂಸ್ಥೆ ಇಫ್ಕೋ ವತಿಯಿಂದ ನ್ಯಾನೋ ಯೂರಿಯಾ ಪ್ಲಸ್ ರಸಗೊಬ್ಬರ ಇತ್ತೀಚೆಗೆ ಬಿಡುಗಡೆಯನ್ನು ಮಾಡಲಾಗಿದೆ. ಅಂದರೆ ಭಾರತ ಮತ್ತು ಜಗತ್ತಿನ ನಂಬರ್ 1 ಸಹಕಾರಿ ಸಂಸ್ಥೆ ಇಫ್ಕೋ ತಯಾರಿಸಿರುವ ಹೊಸ ಉತ್ಪನ್ನ ನ್ಯಾನೋ ಯೂರಿಯಾ ಪ್ಲಸ್ ರಸಗೊಬ್ಬರದ ವಿಶೇಷಣಗಳ ಬಗ್ಗೆ ಕೇಂದ್ರ ಸರ್ಕಾರ 2024 ಏಪ್ರಿಲ್ 17ರಂದು ಅಧಿಸೂಚನೆ ಹೊರಡಿಸಿದೆ. 2024 ಮೇ 1ರಿಂದ ಮಾರುಕಟ್ಟೆಯಲ್ಲಿ ದೊರೆಯುತ್ತಿದ್ದು, ಮುಂದಿನ 3 ವರ್ಷಗಳವರೆಗೆ ಇದನ್ನು ಉತ್ಪಾದನೆ ಮಾಡಲಾಗುತ್ತದೆ ಎಂದು ಸರ್ಕಾರ ತಿಳಿಸಿದೆ. ಯಾವುದು? ನ್ಯಾನೋ ಯೂರಿಯಾ ಪ್ಲಸ್ ರಸಗೊಬ್ಬರ. ಭಾಳ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ಇದನ್ನು ಕೂಡ. ವಿಶ್ವದ ಮೊದಲ ನ್ಯಾನೋ ದ್ರವ ರಸಗೊಬ್ಬರ ಅಂದರೆ 2021 ಜೂನ್ನಲ್ಲಿ ಇಫ್ಕೋ ಸಂಸ್ಥೆಯವರು ವಿಶ್ವದ ಮೊದಲ ನ್ಯಾನೋ ದ್ರವ ರಸಗೊಬ್ಬರವನ್ನು ಬಿಡುಗಡೆ ಮಾಡಿದರು. ನಂತರ 2023 ಏಪ್ರಿಲ್ನಲ್ಲಿ ನ್ಯಾನೋ DAP ಅನ್ನು ಬಿಡುಗಡೆ ಮಾಡಿದರು. DAP ಅಂದರೆ ಡೈ ಅಮೋನಿಯಂ ಫಾಸ್ಫೇಟ್ ಅಂತ ಅರ್ಥ. ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಫ್ರೆಂಡ್ಸ್ ಇದನ್ನು. ಅದೇ ರೀತಿಯಾಗಿ ನ್ಯಾನೋ ಯೂರಿಯಾ ಸಂಶೋಧನೆ ಸಂಸ್ಥೆ ಯಾವುದಂದರೆ ಅದೇ ಇಫ್ಕೋ ಬಯೋಟೆಕ್ನಾಲಜಿ ರಿಸರ್ಚ್ ಸೆಂಟರ್ ಅವರು ಅಭಿವೃದ್ಧಿಪಡಿಸಿದ್ದಾರೆ ಇದು ನ್ಯಾನೋ ಯೂರಿಯಾವನ್ನು. ನ್ಯಾನೋ ಯೂರಿಯಾದ ಸಂಶೋಧಕ ಯಾರಂದರೆ ರಮೇಶ್ ರಾಲಿಯಾ. ಅದೇ ರೀತಿಯಾಗಿ ನ್ಯಾನೋ ಯೂರಿಯಾ ರಸಗೊಬ್ಬರ ಉತ್ಪಾದನೆಯ ಬಗ್ಗೆ ನೋಡೋದಾದರೆ ಇದು ಇಫ್ಕೋ ಸಂಸ್ಥೆಯವರು ನ್ಯಾನೋ ಯೂರಿಯಾವನ್ನು ಗುಜರಾತ್ನ ಕಲೋಲ್ನ ಘಟಕದಲ್ಲಿ ತಯಾರಿಸಲು ಪ್ರಾರಂಭಿಸಲಾಗಿದೆ. ಇದನ್ನು ಗುಜರಾತ್ನ ಕಲೋಲ್ ನಂತರ ಏನಾಯ್ತಂದರೆ ಉತ್ತರ ಪ್ರದೇಶದ ಫುಲ್ಪುರ್ ಮತ್ತು ಅಯೋನಾದಲ್ಲಿ ಉತ್ಪಾದನೆ ಆರಂಭಿಸಲಾಗಿದೆ. ಪ್ರಸ್ತುತವಾಗಿ ದೇಶದ ವಿವಿಧೆಡೆ ನ್ಯಾನೋ ಯೂರಿಯಾ ಘಟಕ ಸ್ಥಾಪಿಸಲಾಗಿದೆ. ಮುಂದೆ ನೋಡೋದಾದರೆ ಪ್ರಧಾನಮಂತ್ರಿ ಭಾರತೀಯ ಜನ ಉರ್ವರಕ್ ಪರಿಯೋಜನೆ, ಒಂದು ರಾಷ್ಟ್ರ ಒಂದು ರಸಗೊಬ್ಬರ ಯೋಜನೆಯಾಗಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್. ಈ ಪ್ರಧಾನಮಂತ್ರಿ ಭಾರತೀಯ ಜನ ಉರ್ವರಕ್ ಪರಿಯೋಜನೆಯನ್ನು 2022ರಲ್ಲಿ ಪ್ರಾರಂಭಿಸಲಾಗಿದೆ. ಇದನ್ನು PM ಕಿಸಾನ್ ಸಮ್ಮೇಳನದಲ್ಲಿ ಪ್ರಾರಂಭಿಸಲಾಗಿದೆ. ಈ ಯೋಜನೆಯಡಿಯಲ್ಲಿ ಕೇಂದ್ರ ರಸಗೊಬ್ಬರ ಸಚಿವಾಲಯವು ಗೊಬ್ಬರಕ್ಕಾಗಿ ಭಾರತ ಹೆಸರಿನ ಏಕ ಬ್ರ್ಯಾಂಡ್ ಮತ್ತು ಲೋಗೋವನ್ನು ಪರಿಚಯಿಸಿದೆ. ಅದೇ ರೀತಿಯಾಗಿ ಬೂದು ಬಣ್ಣದ ಕ್ರಾಂತಿ ಎಂದು ರಸಗೊಬ್ಬರ ಉತ್ಪಾದನೆಗೆ ಕರೆಯುತ್ತಾರೆ. ಹಾಗಾದರೆ ವೈಟ್ ರೆವಲ್ಯೂಷನ್ ಎಂದು ಯಾವುದಕ್ಕೆ ಕರೆಯುತ್ತಾರೆ ಎಂದು ಹೇಳಿ ಫ್ರೆಂಡ್ಸ್ ಕಮೆಂಟ್ ಮೂಲಕ. ಬಿಳಿ ಕ್ರಾಂತಿ. ಇವತ್ತಿನ ಪ್ರಶ್ನೆ ಏನಂದರೆ ಬಿಳಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಥವಾ ಯಾವುದನ್ನು ಬಿಳಿ ಕ್ರಾಂತಿ ಎಂದು ಕರೆಯುತ್ತಾರೆ ಎಂದು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ವಿಶ್ವದ ನ್ಯಾನೋ ಯೂರಿಯಾ ತಯಾರಿಸಿದ ಕಂಪನಿ ಯಾವುದಂದರೆ ಅದೇ ಇಫ್ಕೋ ಆಗಿದೆ. ದೇಶದ ಅತಿ ದೊಡ್ಡ ಸಹಕಾರಿ ಸಂಘ, ಜಗತ್ತಿನ ನಂಬರ್ 1 ಸಹಕಾರ ಸಂಘ ಅಂದರೆ ಭಾರತೀಯ ರೈತರ ರಸಗೊಬ್ಬರ ಸಹಕಾರ ನಿಯಮಿತವಾಗಿದೆ. ಇದು ರಸಗೊಬ್ಬರ ತಯಾರಿಕೆ ಮತ್ತು ಮಾರಾಟದಲ್ಲಿ ತೊಡಗಿರುವ ಬಹುರಾಜ್ಯ ಸಹಕಾರ ಸಂಘವಾಗಿದೆ. ಇದನ್ನು 1967ರಲ್ಲಿ ನವೆಂಬರ್ 3ರಂದು ಸ್ಥಾಪಿಸಲಾಗಿದೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್. ಮುಂದೆ ನೋಡೋದಾದರೆ ದ್ರವ ರೂಪದ ನ್ಯಾನೋ ಸತ್ತು ಮತ್ತು ದ್ರವ ರೂಪದ ನ್ಯಾನೋ ತಾಮ್ರ ಲಘು ಪೋಷಕಾಂಶವನ್ನು ತಯಾರಿಕೆ ಮಾಡಲಾಗಿದೆ. ಇಫ್ಕೋ ಸಂಸ್ಥೆಗೆ ದ್ರವ ರೂಪದ ನ್ಯಾನೋ ಸತು ಮತ್ತು ದ್ರವ ರೂಪದ ನ್ಯಾನೋ ತಾಮ್ರ ಲಘು ಪೋಷಕಾಂಶಗಳನ್ನು ತಯಾರಿಸಲು ಅನುಮತಿಯನ್ನು ಇತ್ತೀಚೆಗೆ ನೀಡಲಾಗಿದೆ. ಇದು ಕೃಷಿ ಉತ್ಪಾದನೆಗೆ ಹೆಚ್ಚಿಸುವ ಮತ್ತು ಈ ಪೋಷಕಾಂಶಗಳನ್ನು ಪರಿಣಾಮಕಾರಿಯಾಗಲಿವೆ ಕೃಷಿ ಉತ್ಪಾದನೆಯಲ್ಲಿ. ಇವು ಸಸ್ಯಗಳ ಬೆಳವಣಿಗೆ ಸತು ಪ್ರಮುಖ ಲಘು ಪೋಷಕಾಂಶವಾಗಿದ್ದು, ಸಸ್ಯಗಳ ಎಲೆಗಳಲ್ಲಿ ಪತ್ರ ಹರಿತು ಉತ್ಪತ್ತಿ ಮತ್ತು ಬೀಜಗಳ ಉತ್ಪತ್ತಿಗೆ
ತಾಮ್ರ ಪೋಷಕಾಂಶ ಅಗತ್ಯವಿದೆ. ತಾಮ್ರ ಮತ್ತು ಈ ಪ್ರಮುಖ ಸತು. ಈ ಎರಡು ಉತ್ಪನ್ನಗಳು ಬೆಳೆಗಳಲ್ಲಿ ತಲೆದೂರುವ ಸತು ಮತ್ತು ತಾಮ್ರದ ಕೊರತೆಯನ್ನು ನೀಗಿಸಿ ಸುಸ್ಥಿರ ಕೃಷಿಗೆ ಸಹಕಾರಿಯಾಗಲಿದೆ ಎಂದು ಹೇಳಲಾಗಿದೆ. ಮುಂದೆ ನೋಡೋದಾದರೆ, ಇಫ್ಕೋ ಸಂಸ್ಥೆಯ ನಿರ್ದೇಶಕರಾಗಿ ಕರ್ನಾಟಕದ ಸಹಕಾರ ರತ್ನ ಯಾರಪ್ಪ ಅಂತಂದರೆ ಡಾಕ್ಟರ್ ಎಮ್.ಎನ್. ರಾಜೇಶ್ ಕುಮಾರ್ ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ರಾಜೇಂದ್ರ ಕುಮಾರ್ ಇಫ್ಕೋ ಸಂಸ್ಥೆಯ ನಿರ್ದೇಶಕರಾಗಿ ಕರ್ನಾಟಕದಿಂದ ಡಾಕ್ಟರ್ ಎಮ್.ಎನ್. ರಾಜೇಂದ್ರ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಇವರು ಸತತ 2ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಕರ್ನಾಟಕದಿಂದ ರಾಜೇಂದ್ರ ಕುಮಾರ್ ಮತ್ತು ಉತ್ತರ ಪ್ರದೇಶದಿಂದ ವಾಲ್ಮೀಕಿ ತ್ರಿಪಾಠಿ, ಆಂಧ್ರ ಪ್ರದೇಶದಿಂದ ಪಿ ನಾಗರೆಡ್ಡಿ ಅವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಅಂದರೆ 3 ಜನರಲ್ಲಿ ಇವರು ಅಧ್ಯಕ್ಷರಾದರೆ ಇನ್ನು ಮಿಕ್ಕಿ ಉಳಿದವರು ವಾಲ್ಮೀಕಿ ತ್ರಿಪಾಠಿ ಮತ್ತು ಪಿ ನಾಗರೆಡ್ಡಿ ಅವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಒಬ್ಬರು ಅಧ್ಯಕ್ಷರು, 2 ಸದಸ್ಯರು. ಅದೇ ರೀತಿ ಮುಂದೆ ನೋಡೋದಾದರೆ, ಕನ್ನಡಿಗ ವಿಜ್ಞಾನಿ ಪ್ರೊಫೆಸರ್ ಕೌಶಿಕ್ ರಾಜಶೇಖರ್ ಅವರಿಗೆ ಜಪಾನ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಜಪಾನ್ನ ಪ್ರಶಸ್ತಿ. ಅಮೆರಿಕದ ಓಸ್ಟನ್ ವಿಶ್ವವಿದ್ಯಾಲಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಾಧ್ಯಾಪಕ ಹಾಗೂ ವಿದ್ಯುತ್ ಸಂಶೋಧನಾ ಕ್ಷೇತ್ರದಲ್ಲಿ ಸಾಕಷ್ಟು ವಿಶ್ವ ದರ್ಜೆ ಪ್ರಶಸ್ತಿಗಳನ್ನು ಪಡೆದು ಹೆಸರು ಮಾಡಿರುವ ಪ್ರೊಫೆಸರ್ ಕೌಶಿಕ್ ರಾಜಶೇಖರ್ ಅವರು ಪ್ರತಿಷ್ಠಿತ ಜಪಾನ್ ಇಂಜಿನಿಯರಿಂಗ್ ಅಕಾಡೆಮಿಯ ಅಂತಾರಾಷ್ಟ್ರೀಯ ಫೆಲೋ ಆಗಿ ಆಯ್ಕೆಯಾಗಿದ್ದಾರೆ. ಇವರು ಯಾರು? ಕೌಶಿಕ್ ರಾಜಶೇಖರ್ ಅವರು. ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್, ಇದು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ಪ್ರೊಫೆಸರ್ ಕೌಶಿಕ್ ಅವರಿಗೆ 2022ರಲ್ಲಿ ಗ್ಲೋಬಲ್ ಎನರ್ಜಿ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗಿದೆ. ಇವರಿಗೆ ಯಾರಿಗೆ? ಗ್ಲೋಬಲ್ ಎನರ್ಜಿ ಪ್ರಶಸ್ತಿ ಕೌಶಿಕ್ ರಾಜಶೇಖರ್ ಅವರಿಗೆ. ಮುಂದೆ ನೋಡೋದಾದರೆ, NSGಯ ಮುಖ್ಯಸ್ಥರಾಗಿ ನಳಿನ್ ಪ್ರಭಾತ್ ನೇಮಕವಾಗಿದ್ದಾರೆ. ಇತ್ತೀಚೆಗೆ ರಾಷ್ಟ್ರೀಯ ಭದ್ರತಾ ಪಡೆ ಅದು NSGಯ ನಿಯಂತ್ರಣ ಕೇಂದ್ರ ಗೃಹ ವ್ಯವಹಾರ ಸಚಿವಾಲಯದಲ್ಲಿ ನಿಯಂತ್ರಣ ಹೊಂದಿದೆ. ಇದು ರಾಷ್ಟ್ರೀಯ ಭದ್ರತಾ ಪಡೆ NSG. ಇದನ್ನು ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸ್ ಎಂದೇ ಇದು ಪ್ರಖ್ಯಾತಿಯಾಗಿದೆ. ರಾಷ್ಟ್ರೀಯ ಭದ್ರತಾ ಪಡೆ NSGಯ ನೂತನ ಮುಖ್ಯಸ್ಥರನ್ನಾಗಿ ಆಂಧ್ರ ಪ್ರದೇಶದ ಕೇಡರಿ ಹಿರಿಯ IPS ಅಧಿಕಾರಿಯಾಗಿರುವ ನಳಿನ್ ಪ್ರಭಾತ್ ಅವರನ್ನು ನೇಮಕ ಮಾಡಲಾಗಿದೆ. ಇವರು 2028 ಆಗಸ್ಟ್ 31ರವರೆಗೆ ಅಧಿಕಾರಾವಧಿಯನ್ನು ಹೊಂದಿದ್ದಾರೆ. ಈ NSG ಬಗ್ಗೆ ನೋಡೋದಾದರೆ, ಇದನ್ನು 1984ರ ಜೂನ್ 1ರಿಂದ 10ರವರೆಗೆ ಪಂಜಾಬ್ನ ಅಮೃತಸರದ ಗೋಲ್ಡನ್ ಟೆಂಪಲ್ನಲ್ಲಿ ನಡೆದ ಆಪರೇಷನ್ ಬ್ಲೂ ಸ್ಟಾರ್ ಜರುಗಿದ ನಂತರ ಭಯೋತ್ಪಾದಕ ಚಟುವಟಿಕೆ ಹತ್ತಿಕ್ಕಲು ಮತ್ತು ದೇಶದ ಆಂತರಿಕ ಗಲಭೆಯನ್ನು ನಿಯಂತ್ರಿಸಲು 1984ರ ಅಕ್ಟೋಬರ್ 16ರಂದು NSGಯನ್ನು ಸ್ಥಾಪಿಸಲಾಗಿದೆ. 1984ರ ಅಕ್ಟೋಬರ್ 16ರಂದು NSGಯನ್ನು ಸ್ಥಾಪನೆ ಮಾಡಲಾಯಿತು. ಇದು ಭಯೋತ್ಪಾದನಾ ಚಟುವಟಿಕೆಯನ್ನು ಹತ್ತಿಕ್ಕಲು ಸ್ಥಾಪನೆ ಮಾಡಲಾಗಿದೆ. ಅದೇ ರೀತಿಯಾಗಿ 1984ರ ಅಕ್ಟೋಬರ್ 31ರಂದು ಇಂದಿರಾ ಗಾಂಧಿಯವರ ಹತ್ಯೆಯಾದ ನಂತರ 1986ರಲ್ಲಿ ಸಂಸತ್ತಿನಲ್ಲಿ NSG ಕಾಯ್ದೆಯನ್ನು ಜಾರಿಗೆ ತರುವ ಮೂಲಕ ಸಂಸ್ಥೆಯನ್ನು ಅಧಿಕೃತಗೊಳಿಸಲಾಯಿತು. ಯಾವಾಗ? 1986ರಲ್ಲಿ. 1984 ಅಕ್ಟೋಬರ್ 31ರಂದು ಇಂದಿರಾ ಗಾಂಧಿ ಮರಣ ಹೊಂದಿದರು. ಆದ ಕಾರಣ ಇದನ್ನು 1986ರಲ್ಲಿ ಅಧಿಕೃತವಾಗಿ ಜಾರಿಗೆ ತರಲಾಯಿತು. ಇದು ಕೇಂದ್ರ ಗೃಹ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ಸಶಸ್ತ್ರ ಪೊಲೀಸ್ ಪಡೆಯ ವಿಭಾಗಗಳಲ್ಲಿ ಒಂದಾಗಿದೆ. ಅಂದರೆ ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸ್ 7 ವಿಭಾಗಗಳಲ್ಲಿ ಈ NSGಯು ಕೂಡ ಒಂದಾಗಿದೆ. ಇದು ವಿಶೇಷ ಭಯೋತ್ಪಾದನೆಯನ್ನು ನಿಗ್ರಹಿಸಲು ಬಳಸಲಾಗುತ್ತದೆ. NSGಯ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ ಇದೆ. NSGಯ ತರಬೇತಿ ಸಂಸ್ಥೆ ಇರುವುದು ರಾಷ್ಟ್ರೀಯ ಭದ್ರತಾ ಪಡೆಯ ಕಾರ್ಯಾಚರಣೆ ಮತ್ತು ತರಬೇತಿಯನ್ನು ನೀಡುವ ಕೇಂದ್ರವು ಹರಿಯಾಣದ ಗುರುಗ್ರಾಮ್ ಜಿಲ್ಲೆಯ ಮನೇಸಾರ ನಗರದಲ್ಲಿದೆ.
ಅದೇ ರೀತಿಯಾಗಿ ಭಾರತ ಅಮೇರಿಕ ಭಯೋತ್ಪಾದನಾ ನಿಗ್ರಹ ತರಬೇತಿ ವಾರ್ಷಿಕ ಅಭ್ಯಾಸ ಯಾವುದಂದರೆ ತರ್ಕಾಶ್. ಅದಕ್ಕೆ ಯಾವ್ಯಾವ ದೇಶಗಳ ಮಧ್ಯೆ ನಡೆಯುವ ಸಮರಾಭ್ಯಾಸ ಅಂದರೆ ಭಾರತ ಮತ್ತು ಅಮೇರಿಕ. ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಫ್ರೆಂಡ್ಸ್. ಈ ಮೊದಲ ತರ್ಕಾಶ್ ಅಭ್ಯಾಸ ನಡೆದದ್ದು ಯಾವಾಗ ಅಂದರೆ 2018ರಲ್ಲಿ ಮೊದಲ ತರ್ಕಾಶ್ ಸಮರಾಭ್ಯಾಸ ನಡೆಸಲಾಯಿತು. 6ನೇ ತರ್ಕಾಶ್ ಸಮರಾಭ್ಯಾಸವನ್ನು 2023 ಜನವರಿ 16ರಂದು ತಮಿಳುನಾಡಿನ ಚೆನ್ನೈನಲ್ಲಿ ಜರುಗಿಸಲಾಯಿತು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ರಾಷ್ಟ್ರೀಯ ತನಿಖಾ ಏಜೆನ್ಸಿ ಮುಖ್ಯಸ್ಥರಾಗಿ ಸದಾನಂದ ದತ್ತೆ ಅವರನ್ನು ರಾಷ್ಟ್ರೀಯ ತನಿಖಾ ಏಜೆನ್ಸಿ ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ. ಇತ್ತೀಚೆಗೆ ಕೇಂದ್ರ ಗೃಹ ವ್ಯವಹಾರ ಸಚಿವಾಲಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ NIA ಘಟಕವು ಸಂಸ್ಥಾಪಕ ಯಾರಂದರೆ ಡೈರೆಕ್ಟರ್ ಜನರಲ್ ಆಗಿ ರಾಧಾ ವಿನೋದ್ ರಾಜು ಅವರನ್ನು 2009ರಿಂದ 2010ರವರೆಗೆ ಕಾರ್ಯನಿರ್ವಹಿಸಿದರು. ಇತ್ತೀಚೆಗೆ ರಾಷ್ಟ್ರೀಯ ತನಿಖಾ ಏಜೆನ್ಸಿಯಾಗಿ ಮುಖ್ಯಸ್ಥರಾಗಿ ಸದಾನಂದ ದತ್ತೆ ಅವರನ್ನು ನೇಮಕ ಮಾಡಲಾಗಿದೆ. ಈ ರಾಷ್ಟ್ರೀಯ ತನಿಖಾ ಏಜೆನ್ಸಿ ಸ್ಥಾಪನೆಯಾಗಿದ್ದು 2009ರಲ್ಲಿ. ಇದು ಕಾಯ್ದೆ ಬಂದದ್ದು 2008 ಡಿಸೆಂಬರ್ 31ರಲ್ಲಿ ಕಾಯ್ದೆ ಜಾರಿಗೆ ಬಂತು. ಇದನ್ನು ಸ್ಥಾಪನೆ ಕಾರ್ಯಾರಂಭ ಆದದ್ದು 2009ರಲ್ಲಿ. ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿದೆ. ಇದು ಭಯೋತ್ಪಾದನಾ ನಿಗ್ರಹ ಕಾನೂನು ಅನುಷ್ಠಾನದ ಜವಾಬ್ದಾರಿಯನ್ನು ಈ ಘಟಕ ಹೊಂದಿದೆ. ಅದೇ ರೀತಿಯಾಗಿ ಕೇಂದ್ರೀಯ ಗೃಹ ವ್ಯವಹಾರಗಳ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಿಗೆ ಇತ್ತೀಚೆಗೆ ನೇಮಕವಾದವರು ಯಾರ್ಯಾರಪ್ಪ ಅಂತಂದರೆ ವಿಶೇಷ ರಕ್ಷಣಾ ಪಡೆ SPG ಮುಖ್ಯಸ್ಥರು ಅಂದರೆ ಅಲೋಕ್ ಶರ್ಮಾ. ITBPಯ ನೂತನ DG ಆದವರು ರಾಹುಲ್ ರಸೋತ್ರ. CISFನ DG ಆದವರು ಇತ್ತೀಚೆಗೆ ನೀನಾ ಸಿಂಗ್. ಅದೇ ರೀತಿಯಾಗಿ ಸಶಸ್ತ್ರ ಸೀಮಾ ಬಲದ DG ಆದವರು ದಲಿತ್ ಸಿಂಗ್ ಚೌಧರಿ ಅವರು ಇತ್ತೀಚೆಗೆ ಸಶಸ್ತ್ರ ಸೀಮಾ ಬಲದ DG ಆಗಿ ನೇಮಕವಾಗಿದ್ದಾರೆ. ಅದೇ ರೀತಿಯಾಗಿ CRPFನ DG ಆದವರು ಅನೀಶ್ ದಯಾಳ್ ಸಿಂಗ್. BSFನ DG ಆದವರು ನಿತಿನ್ ಅಗರ್ವಾಲ್. ಅಸ್ಸಾಂ ರೈಫಲ್ನ DG ಆದವರು ಪ್ರದೀಪ್ ಚಂದ್ರ ನಾಯರ್. ಈ ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ ನೋಡೋದಾದರೆ ಅದೇ ರೀತಿಯಾಗಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ, ಇದನ್ನು ಕೇಳ್ಬೋದು. NCRB ಅಂದರೆ ಏನಂತ ಕೇಳ್ಬೋದು. ಇದು NCRB ಅಂದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಎಂದಾಗುತ್ತದೆ. ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯದಲ್ಲಿ ಭಾಗವಾಗಿ ಭಾರತೀಯ ನ್ಯಾಯ ಸಂಹಿತೆ ವ್ಯಾಖ್ಯಾನಿಸಿದ ಅಪರಾಧ ದತ್ತಾಂಶ ಸಂಗ್ರಹಿಸಿ ಇದು ವಿಶ್ಲೇಷಿಸುವ ಘಟಕವಾಗಿದೆ. ಅದು NCRB. ಅದೇ ರೀತಿ ಮುಂದೆ ನೋಡೋದಾದರೆ ಕಾನ್ಸ್ ಚಲನಚಿತ್ರೋತ್ಸವದ ಸ್ಪರ್ಧಾ ವಿಭಾಗಕ್ಕೆ ಭಾರತದ ಸಿನಿಮಾ ಇತ್ತೀಚೆಗೆ ಆಯ್ಕೆಯಾಗಿದೆ. ಯಾವುದಪ್ಪ ಅಂದರೆ ಆಲ್ ವಿ ಇಮ್ಯಾಜಿನ್ ಆ್ಯಸ್ ಅ ಲೈಟ್. ವಿಶ್ವವಿಖ್ಯಾತ ಕಾನ್ಸ್ ಚಲನಚಿತ್ರೋತ್ಸವದ ಸ್ಪರ್ಧಾ ವಿಭಾಗಕ್ಕೆ ಈ ಬಾರಿ ಭಾರತ ಚಲನಚಿತ್ರ ಆಯ್ಕೆಯಾಗಿದೆ. ಪಾಯರ್ ಕಪಾಡಿಯ ನಿರ್ದೇಶನದ ಆಲ್ ವಿ ಇಮ್ಯಾಜಿನ್ ಆ್ಯಸ್ ಲೈಟ್ ಈ ಬಾರಿ ಆಯ್ಕೆಯಾಗಿದೆ. ಅಂದರೆ ಕಳೆದ 40 ವರ್ಷಗಳಲ್ಲೇ ಭಾರತೀಯ ಚಿತ್ರವೊಂದು ಆಯ್ಕೆಯಾಗಿರುವುದು ಇದೇ ಮೊದಲ ಬಾರಿಯಾಗಿದೆ. ಜೊತೆಗೆ ಭಾರತೀಯ ಮೂಲದ ಬ್ರಿಟನ್ ಸಂಸದೆಯಾದ ಸಂಧ್ಯಾ ಸೂರಿ ಅವರ ಸಂತೋಷ್ ಚಿತ್ರವು ಕೂಡ ಈ ವಿಭಿನ್ನ ಶೈಲಿಯಲ್ಲಿ ಚಿತ್ರಗಳ ಸ್ಪರ್ಧಾ ವಿಭಾಗಕ್ಕೆ ಇದು ಕೂಡ ಆಯ್ಕೆಯಾಗಿದೆ. ಅದು ಸಂಧ್ಯಾ ಸೂರಿ ಅವರ ಸಂತೋಷ್ ಚಿತ್ರ. ಮೈಸೂರಿನ ಚಿದಾನಂದ ನಾಯಕ್ ನಿರ್ದೇಶನದ ಕಿರುಚಿತ್ರದ ಸನ್ ಫ್ಲವರ್ಸ್ ವರ್ ದಿ ಫಸ್ಟ್ ಒನ್ ಟು ನೋ ಎಂಬ ಕಿರುಚಿತ್ರವು ಕೂಡ ಆಯ್ಕೆಯಾಗಿದೆ. ಯಾವುದು? ಸನ್ ಫ್ಲವರ್ ವರ್ ದಿ ಫಸ್ಟ್ ಒನ್ಸ್ ಟು ನೋ ಎಂಬ ಕಿರುಚಿತ್ರವಾಗಿದೆ. ಇದು ಕಾನ್ಸ್ ಉತ್ಸವಕ್ಕೆ ಆಯ್ಕೆಯಾದ ಮೊದಲ ಭಾರತೀಯ ಚಲನಚಿತ್ರ ಯಾವುದಂದರೆ ಅದೇ ಚೇತನ್ ಆನಂದ್ ಅವರ ನೀಚ ನಗರ. ಈ ಚೇತನ್ ಆನಂದ್ ಅವರ ನೀಚ ನಗರ ಕಾನ್ಸ್ ಉತ್ಸವಕ್ಕೆ ಆಯ್ಕೆಯಾಗಿದ್ದ ಮೊದಲ ಭಾರತೀಯ ಚಲನಚಿತ್ರವಾಗಿದೆ. ಇದು ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಚಿತ್ರ ಎಂಬ ಹಿರಿಮೆಗೆ ಪಾತ್ರವೂ ಕೂಡ ಆಗಿದೆ. 1983ರಲ್ಲಿ ಮೃಣಾಲ್
ಸೇನ್ ಮತ್ತು ಅವರ ಕಾರಿಜ್ ಚಿತ್ರ ಕಡೆಯ ಬಾರಿಗೆ ಚಲನಚಿತ್ರವಾಗಿದೆ. ಅಂದರೆ ಕೊನೆಯ ಚಿತ್ರ ಯಾವುದಪ್ಪ ಅಂದರೆ 1983ರಲ್ಲಿ ಮೃಣಾಲ್ ಅವರ ಕಾರಿಜ್ ಚಿತ್ರ ಕಡೆಯ ಚಿತ್ರವಾಗಿದೆ, ಆಯ್ಕೆಯಾಗಿತ್ತು ಭಾರತದಿಂದ. ಅಂದರೆ ಭಾರತದಿಂದ ಚಲನಚಿತ್ರ ಆಯ್ಕೆಯಾದ ಮೊದಲ ಚಿತ್ರ ಯಾವುದಂದರೆ ನೀಚ್ ನಗರ್. ಅದೇ ರೀತಿಯಾಗಿ ಭಾರತದಿಂದ ಆಯ್ಕೆಯಾದ ಕೊನೆಯ ಚಲನಚಿತ್ರ ಯಾವುದಂದರೆ ಕಾರಿಜ್. ಇದು 1983ರಲ್ಲಿ ಆಯ್ಕೆಯಾಗಿತ್ತು ಕೊನೆಯ ಚಿತ್ರ. ಈಗ 40 ವರ್ಷ ಆಗೋಣ, ಈಗ ಒಂದು ಆಯ್ಕೆಯಾಗಿದೆ. ಅದು ಯಾವುದಂದರೆ ಆಲ್ ವಿ ಇಮ್ಯಾಜಿನ್ ಆ್ಯಸ್ ಎ ಲೈಟ್. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಕರ್ನಾಟಕ ಹೈಕೋರ್ಟ್ನ ಇತಿಹಾಸ ಸೃಷ್ಟಿಸಿದ ವಾಕ್ ಮತ್ತು ಶ್ರವಣ ಉಳ್ಳವಳ ವಕೀಲೆ ಯಾರಪ್ಪ ಅಂತಂದರೆ ಸಾರಾ ಸನ್ನಿ. ಇವರು ಮೂಕರಾಗಿದ್ದಾರೆ. ವಾಕ್ ಮತ್ತು ಶ್ರವಣ ದೋಷವುಳ್ಳ ವಕೀಲೆ ಸಾರಾ ಸನ್ನಿ ಅವರು ದುಭಾಷಿಯ ನೆರವಿನಿಂದ ಸಂಕೇತ ಭಾಷೆಗಳ ಬಳಸಿ ವಾದವನ್ನು ಕರ್ನಾಟಕ ಹೈಕೋರ್ಟ್ನಲ್ಲಿ ಮಂಡಿಸುವ ಮೂಲಕ ಕರ್ನಾಟಕ ಹೈಕೋರ್ಟ್ನಲ್ಲಿ ಇತಿಹಾಸ ಸೃಷ್ಟಿಸಿದ್ದಾರೆ ಸಾರಾ ಸನ್ನಿ ಅವರು. ಇವರು ಕೌಟುಂಬಿಕ ವ್ಯಾಜ್ಯವೊಂದನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯದ ಪೀಠ ಸರ್ಟಿಫೈಡ್ ಸನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್ ಬಳಸಿ ಸಾರಾ ಸನ್ನಿ ಮಂಡಿಸಿದ ವಾದ ಆಲಿಸುವುದರು. ಯಾರು? ನಾಗಪ್ರಸಾದ್ ಅವರು. ಇವರ ಮಂಡಿಸಿದ ವಾದವನ್ನು ಅವರು ಆಲಿಸಿದರು. ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್, ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಅದೇ ರೀತಿ ಮುಂದೆ ನೋಡೋದಾದರೆ ಸಾರಾ ಹೆಸರಿನ ಡಿಜಿಟಲ್ ಹೆಲ್ತ್ ಕೃತಕ ಬುದ್ಧಿಮತ್ತೆಯನ್ನು ಇತ್ತೀಚೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇದು ಮಾಡಿದೆ. ಅಂದರೆ 2024 ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ಸಂಸ್ಥೆ ವತಿಯಿಂದ ಮೈ ಹೆಲ್ತ್ ಮೈ ರೈಟ್ಸ್ ಎಂಬ ಧ್ಯೇಯಕದಲ್ಲಿ ವಿಶ್ವ ಆರೋಗ್ಯ ದಿನವನ್ನು ಆಚರಿಸಲಾಯಿತು. ಯಾವಾಗ? ಏಪ್ರಿಲ್ 7ನೇ ತಾರೀಕು. ಇದು ವಿಶ್ವ ಆರೋಗ್ಯ ಸಂಸ್ಥೆಯ ದಿನವಾಗಿದೆ. ವಿಶ್ವ ಆರೋಗ್ಯ ದಿನ ಏಪ್ರಿಲ್ 7ನೇ ತಾರೀಕಂದು ಆಚರಿಸಲಾಗುತ್ತದೆ. ಆರೋಗ್ಯ ಸಂಸ್ಥೆಯ ವತಿಯಿಂದ 2024 ಏಪ್ರಿಲ್ನಲ್ಲಿ ಆರೋಗ್ಯ ಹಕ್ಕು ಗುರಿ ಸಾಧನೆಗಾಗಿ, ಆರೋಗ್ಯ ಅಭ್ಯಾಸ ಮತ್ತು ಮಾನಸಿಕ ಆರೋಗ್ಯ ಸಾಧನೆಗಾಗಿ ಜನರಿಗೆ ಅಗತ್ಯ ಮಾಹಿತಿಯನ್ನು ದಿನದ 24 ಗಂಟೆಗಳಲ್ಲೂ 8 ಭಾಷೆಗಳಲ್ಲಿ ನೀಡುವ ಉದ್ದೇಶದಿಂದ ಸ್ಮಾರ್ಟ್ AI ರಿಸೋರ್ಸ್ ಅಸಿಸ್ಟೆಂಟ್ ಆಫ್ ಹೆಲ್ತ್ ಫಾರ್ ಹೆಲ್ತ್ ಎಂಬ ಹೆಸರಿನಲ್ಲಿ ಡಿಜಿಟಲ್ ಆರೋಗ್ಯ ಉತ್ತೇಜನ ಕೃತಕ ಬುದ್ಧಿಮತ್ತೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಯಾವುದು? WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಇದು ಇತ್ತೀಚೆಗೆ ಸಾರಾ ಎಂಬ ಡಿಜಿಟಲ್ ಹೆಲ್ತ್ ಕೃತಕ ಬುದ್ಧಿಮತ್ತೆಯನ್ನು ಬಿಡುಗಡೆ ಮಾಡಿದೆ. ಹಾಗಾದರೆ ಕ್ವಶನ್ ನಂಬರ್ 2, ಈ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನ ಸ್ಥಾಪನೆ ಮತ್ತು ಅದರ ಕೇಂದ್ರ ಕಚೇರಿ ಎಲ್ಲಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಕ್ವಶನ್ ನಂಬರ್ 2 ಆಗಿದೆ. ಕ್ವಶನ್ ನಂಬರ್ 1 ಆಗಲೇ ಕೇಳಲಾಗಿತ್ತು. ಈ ಕ್ವಶನ್ ನಂಬರ್ 2 ಆಗಿದೆ. 2 ಪ್ರಶ್ನೆಗಳಾದವು. ಒಟ್ಟು ಕಮೆಂಟ್ ಮೂಲಕ ತಿಳಿಸಿ, ಮರಿದೆ. ಅದೇ ರೀತಿ ಮುಂದೆ ನೋಡೋದಾದರೆ ಹವಾಮಾನ ಬದಲಾವಣೆ ವಿರುದ್ಧದ ಹೋರಾಟದ ಹಕ್ಕು ಮೂಲಭೂತ ಹಕ್ಕು ಎಂದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳಿದೆ. ಬದುಕುವ ಹಕ್ಕು ಹಾಗೂ ಸಮಾನತೆ ಹಕ್ಕಿನ ವ್ಯಾಪ್ತಿಯಲ್ಲಿ ಹವಾಮಾನ ಬದಲಾವಣೆ ವಿರುದ್ಧದ ಹಕ್ಕು ಕೂಡ ಸೇರಿದೆ ಎಂದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿರುವ DY ಚಂದ್ರಚೂಡ್ ಅವರು ತ್ರಿಸದಸ್ಯ ಪೀಠದಲ್ಲಿ ಐತಿಹಾಸಿಕ ತೀರ್ಪನ್ನು ನೀಡಿದ್ದಾರೆ. ಈ ತೀರ್ಪು ಏನಪ್ಪ ಅಂದರೆ ಹವಾಮಾನ ಬದಲಾವಣೆಗೆ ವಿರುದ್ಧದ ಹೋರಾಟಕ್ಕೆ ಕಾಯ್ದೆಯ ಬಲವನ್ನು ನೀಡಲು ಸಹಕಾರಿಯಾಗಿದೆ. ಹವಾಮಾನ ಬದಲಾವಣೆ ವಿರುದ್ಧದ ಹೋರಾಟದ ಹಕ್ಕು. ಇದರ ಪ್ರಕರಣ ನೋಡೋದಾದರೆ ಹೆಬ್ಬಕ್ಕ ಅಥವಾ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮತ್ತು ಲೆಸ್ಸರ್ ಪೆಲಿಕಾನ್ಗಳು ರಾಜಸ್ಥಾನ ಮತ್ತು ಗುಜರಾತ್ನಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಇವು ಹೆಬ್ಬಕ್ಕ ಅಂದರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಒಂದು ಪಕ್ಷಿ. ಅವು ವಿದ್ಯುತ್ ತಂತಿಗೆ ಡಿಕ್ಕಿ ಹೊಡೆದು ಸಾಯುತ್ತಿದ್ದಾವೆ. ಇದರಿಂದ ಅವುಗಳ ಸಂಖ್ಯೆಯಲ್ಲಿ ಆಗಿರುವ ಕುಸಿತದ ಕಾರಣವಾಗಿ ಇದು ಹೇಳಲಾಗುತ್ತದೆ. ಹೆಬ್ಬಕ್ಕ ಪಾರ್ಶ್ವ ದೃಷ್ಟಿಯನ್ನು ಹೊಂದಿದ್ದು ಅವುಗಳ ಕಣ್ಣುಗಳು ತಲೆ ಬದಿಯಲ್ಲಿ ಮೇಲಿರುತ್ತವೆ. ವಿದ್ಯುತ್ ಪ್ರಸರಿಸುವ ತಂತಿ ಎದುರಾದಾಗ ಅವುಗಳಿಗೆ ತತ್ಕ್ಷಣವೇ ತಮ್ಮ ಪಥದಲ್ಲಿ ಬದಲಿಸಿಕೊಳ್ಳಲು ಕಷ್ಟವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ರಾಜಸ್ಥಾನದಲ್ಲಿ ಅಳಿವಿನಂಚಿನಲ್ಲಿರುವ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಯ ರಕ್ಷಣೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಅರ್ಜಿ ಸಲ್ಲಿಸಿತ್ತು. ಸುಪ್ರೀಂ ಕೋರ್ಟಿಗೆ ಇತ್ತೀಚೆಗೆ
ಆ ಪಕ್ಷಿಗಳ ಅಳಿವಿನಂಚಿನಲ್ಲಿ ಇದೆ ಎಂದು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆದ ಕಾರಣ ಸುಪ್ರೀಂ ಕೋರ್ಟು ಏನು ಹೇಳಿದೆ ಅಂದರೆ ಹವಾಮಾನಕ್ಕೆ ಒಂದು ಮೂಲಭೂತ ಹಕ್ಕು ಎಂದು ಇತ್ತೀಚೆಗೆ ಘೋಷಣೆ ಮಾಡಿದೆ. ಹವಾಮಾನ ಹಕ್ಕು ಇದು ಸುಪ್ರೀಂ ಕೋರ್ಟ್ನಲ್ಲಿ ಒಟ್ಟು 3 ಸದಸ್ಯ ಪೀಠ ಹೊಂದಿತ್ತು. ಅದರಲ್ಲಿ ಇದ್ದವರು ಯಾರಪ್ಪ ಅಂತಂದರೆ ನ್ಯಾಯಮೂರ್ತಿಗಳು ಪಾರ್ದಿವಾಲಾ ಮತ್ತು ಮನೋಜ್ ಮಿಶ್ರಾ ಅವರು ಮಹತ್ವವಾದ ತೀರ್ಪನ್ನು ನೀಡಿದರು. ಇವರು ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್, ನೋಡಿಕೊಳ್ಳಿ, ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಇದನ್ನು ಕೂಡ ತೆಗೆದುಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ನೋಡೋದಾದರೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ನೀಡಿದ ತೀರ್ಪಿನಲ್ಲಿರುವ ಪ್ರಮುಖ ಅಂಶಗಳು ನೋಡೋದಾದರೆ ಸಂವಿಧಾನದ 14ನೇ ವಿಧಿಯು ಸಾಮಾನ್ಯತೆ ಹಕ್ಕನ್ನು ಮತ್ತು 21ನೇ ವಿಧಿಯನ್ನು ಜೀವಿಸುವ ಹಕ್ಕನ್ನು ನೀಡಲಾಗಿದೆ. ಸಂವಿಧಾನದ 14ನೇ ವಿಧಿ ಸಾಮಾನ್ಯತೆ ಹಕ್ಕಿಗೆ ಬರುತ್ತದೆ, 21ನೇ ವಿಧಿಯು ಜೀವಿಸುವ ಹಕ್ಕರಲ್ಲಿ ಬರುತ್ತದೆ. ಆ ಸಾಲಿನಲ್ಲಿ ಹವಾಮಾನ ಬದಲಾವಣೆ ವಿರುದ್ಧದ ಹಕ್ಕು ಕೂಡ ಸೇರುತ್ತದೆ ಎಂದು ಈ ತೀರ್ಪಿನಲ್ಲಿ ಹೇಳಲಾಗಿದೆ. ಈ ಮೂಲಕ ಭಾರತೀಯ ಮೂಲಭೂತ ಹಕ್ಕುಗಳ ವ್ಯಾಪ್ತಿಯನ್ನು ಇನ್ನಷ್ಟು ವಿಸ್ತರಿಸಲಾಗಿದೆ. ಅದೇ ರೀತಿಯಾಗಿ ಇತ್ತೀಚೆಗೆ ಘೋಷಿಸಿದವಾದ ಮಾನವ ಹಕ್ಕು ಯಾವುದಪ್ಪ ಅಂದರೆ ಸ್ವಚ್ಛ, ಆರೋಗ್ಯಕರ, ಸುಸ್ಥಿರ ಪರಿಸರ ಎಂಬುದು ಹೇಳಲಾಗಿದೆ. ಸ್ಕ್ರೀನ್ ಶಾಟ್ ಅಂತ ತೆಗೆದುಕೊಳ್ಳಿ ಫ್ರೆಂಡ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ ಇಲ್ಲಿ ಕೂಡ. ಅದೇ ರೀತಿಯಾಗಿ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಭಾರತ ಸಂವಿಧಾನದಲ್ಲಿರುವ ಅವಕಾಶಗಳು ನೋಡೋದಾದರೆ ಪ್ರಮುಖ ಅಂಶಗಳಿದ್ದಾವೆ, ಇಂಪಾರ್ಟೆಂಟ್. ಇವು 48ನೇ ಎ ವಿಧಿ. ಇದು ಭಾರತದ ಸಂವಿಧಾನಕ್ಕೆ 1976ರಲ್ಲಿ ಮಾಡಲಾದ 42ನೇ ತಿದ್ದುಪಡಿಯಲ್ಲಿ ಸಂವಿಧಾನದ ಭಾಗ 4ರ ರಾಜ್ಯ ನಿರ್ದೇಶಕ ತತ್ವಕ್ಕೆ 48A ವಿಧಿಯನ್ನು ಸೇರ್ಪಡೆ ಮಾಡಲಾಯಿತು. 48A ಕ್ಲಾಸ್ ಎ 48 ಕ್ಲಾಸ್ ಎ ವಿಧಿ ಅನ್ವಯ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯನ್ನು ಉತ್ತೇಜಿಸುತ್ತದೆ. ಇದು 48ನೇ ವಿಧಿ ಅದಕ್ಕೆ ಸಂಬಂಧಿಸಿದೆ ಅಂದರೆ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯನ್ನು ಉತ್ತೇಜಿಸುವುದಾಗಿದೆ. ಸಂವಿಧಾನದ ವಿಧಿ 51AG ಅದು ಸಂವಿಧಾನದ ಭಾಗ 4A ಅಡಿಯಲ್ಲಿ 11 ಮೂಲಭೂತ ಕರ್ತವ್ಯಗಳಲ್ಲಿ 51A ಕ್ಲಾಸ್ G ವಿಧಿಯಲ್ಲಿ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯನ್ನು ನಾಗರಿಕ ಕರ್ತವ್ಯವನ್ನಾಗಿಸಿದೆ. ಈ 51A ಮತ್ತು ಕ್ಲಾಸ್ G ಏನಿದೆಪ್ಪ ಅಂತಂದರೆ ಇದು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯನ್ನು ನಾಗರಿಕರ ಕರ್ತವ್ಯ ಎಂದು ಹೇಳುತ್ತದೆ. ಅದೇ ರೀತಿ 1976ರಲ್ಲಿ 42ನೇ ತಿದ್ದುಪಡಿ ಅನ್ವಯ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ವಿಷಯವು ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ವರ್ಗಾವಣೆ ಮಾಡಲಾಗಿದೆ. ಅರಣ್ಯ ವನ್ಯಜೀವಿ ಸಂರಕ್ಷಣೆ ವಿಷಯವನ್ನು ರಾಜ್ಯ ಪಟ್ಟಿ ಇತ್ತು ಮೊದಲು, ತದನಂತರ ಸಮವರ್ತಿ ಪಟ್ಟಿಗೆ ಇದು ವರ್ಗಾವಣೆಯನ್ನು ಮಾಡಲಾಗಿದೆ. ಹಾಗಾದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯು 1972ರಲ್ಲಿ ಜಾರಿಗೆ ಬಂತು. ಯಾವಾಗ? 1972ರಲ್ಲಿ. ಅದೇ ರೀತಿಯಾಗಿ ಪರಿಸರಕ್ಕೆ ಸಂಬಂಧಿಸಿದ ಸುಪ್ರೀಂ ಕೋರ್ಟ್ನ ಪ್ರಕರಣಗಳು ನೋಡೋದಾದರೆ MC ಮೆಹ್ತಾ ಮತ್ತು HS ಭಾರತ ಒಕ್ಕೂಟ 1987 ಭಾಳ ಇಂಪಾರ್ಟೆಂಟ್ ಆದ ಟಾಪಿಕ್ ಇದಾವೆ ಇವು. ಇದನ್ನು ಸ್ಕ್ರೀನ್ ಶಾಟ್ ತೊಗೊಳ್ಳಿ ಫ್ರೆಂಡ್ಸ್ ಒಂದ್ಸಲ. ಅದೇ ರೀತಿಯಾಗಿ ವೀರೇಂದ್ರ ಗೌರ್ HS ಹರಿಯಾಣ ರಾಜ್ಯ 1995. ಅದೇ ರೀತಿಯಾಗಿ MC ಮೆಹ್ತಾ HS ಕಮಲ್ನಾಥ್ 2000ರಲ್ಲಿ. ಅದೇ ರೀತಿಯಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ ಮಂಡಳಿ HS C ಕೆಂಚಪ್ಪ 2006ರಲ್ಲಿ ಈ ಪ್ರಕರಣ ಬಂದಿತ್ತು ಸುಪ್ರೀಂ ಕೋರ್ಟ್ಗೆ. ಬಾಂಬೆ ಡೈಯಿಂಗ್ ಮತ್ತು MFG ಕಂಪನಿ ಲಿಮಿಟೆಡ್ HS ಬಾಂಬೆ ಪರಿಸರ ಕ್ರಿಯಾ ಗುಂಪು ಇದು 2006ರಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದ ಪ್ರಕರಣವಾಗಿದೆ. ಭಾಳ ಇಂಪಾರ್ಟೆಂಟ್ ಆದ ಪ್ರಕರಣಗಳಾಗಿವೆ. ಈ ಪ್ರಕರಣಗಳನ್ನು ನೀವು ನೋಡಿಕೊಳ್ಳಿ ಫ್ರೆಂಡ್ಸ್. ಸ್ಕ್ರೀನ್ ಶಾಟನ್ನು ತೆಗೆದುಕೊಳ್ಳಿ ಒಂದು ಸಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ಕಾಮೆಂಟ್ 2 ಕ್ವೆಶ್ಚನ್ ಕೇಳಿದ್ದೀವಿ. ಆ 2 ಕ್ವೆಶ್ಚನನ್ನು ಸರಿಯಾದ ಉತ್ತರವನ್ನು ನೀಡುವ ಮೂಲಕ ನಿಮ್ಮ ಜ್ಞಾನವನ್ನು ಅಂದರೆ ಹೊರ ಹಾಕಿ ನೋಡೋಣ ಯಾರ್ಯಾರು ಹೇಳ್ತಾರೆ ಕರೆಕ್ಟಾಗಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.